ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಡ, ಹೊರಟೋಗಿ. ಒಂದು ಹೆಣ್ಣನ್ನ ಬಲವಂತವಾಗಿ ಮುಟ್ಟಕ್ಕೆ ಪ್ರಯತ್ನ ಪಡೋನು ಭೂಮಿ ಮೇಲೆ ಬದುಕಕ್ಕೆ ಲಾಯಕ್ಕಿಲ್ದೇ ಇರೋನು. ಕಣ್ಣ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಕೋ ಕಜ್ಜಿ ನಾಯಿಗಳನ್ನೆಲ್ಲ ಕಲ್ಲಲ್ಲೇ ಹೊಡೆದು ಸಾಯಿಸ್ಬೇಕು. ವರ್ಧಾ, ಅಮ್ಮಂಗ್ ತುಂಬಾ ಪೆಟ್ಟಾಗಿದೆ, ಮಾತಾಡಕ್ಕೂ ಆಗ್ತಿಲ್ಲ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸುಬ್ಬು ಕಡೆಯಿಂದ ನನ್ನ ಡೌಟ್ ಏನೋ ಕ್ಲಿಯರ್ ಆಯ್ತು. ಸುಬ್ಬು ಮನಸ್ಸು ಕಲ್ಮಶ ಇಲ್ಲದೆ ಇರೋವಂಥದ್ದು. ಆದರೆ ಶ್ರಾವಣಿಗೆ ಸುಬ್ಬು ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಅನ್ನೋದನ್ನ ನಾನು ತಿಳ್ಕೋಬೇಕು. ಅವಳನ್ನೇ ಕೇಳಲಾ? ಚಿಕ್ಕಮ್ಮ, ಯಾಕೆ ಒಬ್ಬರೇ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ?
ಏನಿಲ್ಲ ಶ್ರಾವಣಿ, ಈಗಷ್ಟೇ ಸುಬ್ಬು ಹತ್ರ ಮಾತಾಡ್ಕೊಂಬಂದೆ. ಅವನು ಅವನ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಹೇಳ್ದ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಹೌದಾ? ಈಗ ಎಲ್ಲೋದ? ಎಲ್ಲಿ ಹೋದ ಅಂತ ಅಂದ್ರ ಕೆಲಸ ಮುಗೀತು, ಮನೆಗೆ ಹೋದ. ಏನು ಮನೆಗೆ ಹೋಗ್ಬಿಟ್ನಾ? ನನ್ನ ಜೊತೆ ಮಾತಾಡ್ದೆ ನನಗೊಂದು ಮಾತು ಹೇಳ್ದ ಅವ್ನ ಮನೆಗೆ ಹೋಗ್ಬಿಟ್ನಾ? ಎಷ್ಟು ಧೈರ್ಯ ಅವನಿಗೆ! ಧೈರ್ಯ ಅಲ್ಲ, ಇದು ನೆಗ್ಲಿಜೆನ್ಸ್. ಇರಿ, ನಾನು ಇವಾಗಲೇ ಅವನಿಗೆ ಕಾಲ್ ಮಾಡ್ತೀನಿ. ನೋಡಿ ಚಿಕ್ಕಮ್ಮ, ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ. ಇತ್ತೀಚೆಗೆ ಕೊಬ್ಬು ಜಾಸ್ತಿ ಆಗಿದೆ ಇವನಿಗೆ. ಅವನು ಕೊಬ್ಬು ಜಾಸ್ತಿ ಆಗಿದೆಯೋ ಅಥವಾ ನಿನಗೆ ಅವನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆಯೋ ಗೊತ್ತಾಗ್ತಿಲ್ಲ. ಅಂದ್ರೆ ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನೀನು ಕೋಪ ಮಾಡ್ಕೊಂಡ್ಯಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಮತ್ತಿನ್ನೇನ್ ಚಿಕ್ಕಮ್ಮ, ಮನೆಗೆ ಬಂದ್ರೆ ನಾನು ಅವನನ್ನ ತಡೆದು ನಿಲ್ಸಿ ಮಾತಾಡಿಸ್ಬೇಕು. ಅಲ್ಲಿವರೆಗೂ ಅವ್ನು ಮಾತಾಡ್ಸಲ್ಲ. ಈಗ ನೋಡಿ ಕೆಲಸ ಮುಗ್ದಿದೆ, ಮನೆಗೆ ಹೋಗಿದ್ದಾನೆ. ನನ್ನ ಹತ್ರ ಬಂದು ಮಾತಾಡಲೇ ಇಲ್ಲ. ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡಲ್ಲ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತೆಲ್ಲ ಮೆಸೇಜ್ ಕಳಿಸಿದ್ರೆ ಇದಕ್ಕೆಲ್ಲ ಏನ್ ರಿಪ್ಲೈ ಮಾಡಲಿ ಮೇಡಮ್ ಅಂತಾನೆ. ಶ್ರಾವಣಿ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಅವಳು ಅವನನ್ನ ತುಂಬಾ ಹಚ್ಕೊಂಡಿದ್ದಾಳೆ ಅಂತ ಅರ್ಥ. ಬರೀ ಅಷ್ಟೇ ಅಲ್ಲ ಚಿಕ್ಕಮ್ಮ, ಅವ್ನು ನನ್ನ ಕಾಲ್ ಮಾತ್ರ ರಿಸೀವ್ ಮಾಡಲ್ಲ. ಬೇರೆ ಯಾರಾದ್ರೂ ಕಾಲ್ ಮಾಡಿದ್ರೆ ಪಟ್ ಅಂತ ರಿಸೀವ್ ಮಾಡ್ತಾನೆ. ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಪಟ್ ಅಂತ ರಿಪ್ಲೈ ಮಾಡ್ಬಿಡ್ತಾನೆ. ಇವನಿಗೆ ಕೊಬ್ಬು ಜಾಸ್ತಿ ಆಗಿದೆ. ನನಗೆ ಎಷ್ಟು ಉರಿಯುತ್ತೆ ಗೊತ್ತಾ? ಹೋಗ್ಲಿ ಬಿಡಿ, ಅವನಿಗೆ ಯಾರು ಇಷ್ಟನೋ ಅವ್ರ ಜೊತೆ ಮಾತಾಡ್ಕೊಂಡು ನೆಮ್ಮದಿಯಾಗಿರ್ಲಿ. ಶ್ರಾವಣಿ ನಾನು ಅಂದ್ಕೊಂಡು ಹಾಗೆ ರಿಯಾಕ್ಟ್ ಮಾಡ್ತಿದ್ದಾಳೆ. ಖಂಡಿತ ಇವಳ ಮನಸ್ಸಲ್ಲಿ ಸುಬ್ಬು ಇದ್ದಾನೆ. ಶ್ರಾವಣಿ, ಯಾಕೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ಅಪ್ಸೆಟ್ ಆಗ್ಬಿಟ್ಟೆ? ಸುಬ್ಬು ಮುಂಚೆನೂ ಹಾಗೆ ಅಲ್ವಾ? ಅವ್ನ ಕೆಲಸ ಮುಗಿದ್ಮೇಲೆ ಮನೆಗೆ ಹೋಗ್ತಿದ್ದ. ಇಲ್ಲ ಚಿಕ್ಕಮ್ಮ, ಇತ್ತೀಚೆಗೆ ಅವ್ನು ತುಂಬಾನೇ ಬದಲಾಗಿದ್ದಾನೆ. ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಾನೆ ಇಲ್ಲ. ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅವನು. ನನಗೇನೋ ಹಾಗೆ ಅನ್ನಿಸ್ತಿಲ್ವಲ್ಲ. ಇಲ್ಲ ಚಿಕ್ಕಮ್ಮ, ನಿಮ್ಗೆಲ್ಲ ಇದು ಗೊತ್ತಾಗಲ್ಲ. ಕೆಲವೊಂದು ವಿಷಯ ನನಗೂ ಸುಬ್ಬುಗ್ ಮಾತ್ರ ಗೊತ್ತು. ಅಂದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಶ್ರಾವಣಿ? ಏನಿಲ್ಲ ಚಿಕ್ಕಮ್ಮ, ಅವನು ನಾನು ವ್ರತ ಮಾಡ್ಬೇಕಾದ್ರೆ ಎಲ್ಲ ಹೆಲ್ಪ್ ಮಾಡ್ತಿದ್ನಲ್ಲ. ನಾನು ವ್ರತ ಮಾಡುವಾಗ, ಪೂಜೆ ಮಾಡುವಾಗ, ಅಭಿಷೇಕಕ್ಕೆ ಕಳಸ ಹೊರುವಾಗ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ನಾನು ಸುಬ್ಬು ಜೊತೆನೇ ಅಲ್ವಾ? ಅವಾಗೆಲ್ಲ ಅಷ್ಟು ಚೆನ್ನಾಗಿ ಜೊತೆಯಲ್ಲಿದ್ದು ಇವಾಗ ಹೇಳ್ದೆ ಕೇಳ್ದೆ ಮನೆಗೆ ಹೋಗ್ಬಿಟ್ರೆ ನನಗೆ ಬೇಜಾರಾಗಲ್ವಾ ಚಿಕ್ಕಮ್ಮ? ಅವನು ಹೋಗಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು ಬಿಡಿ. ಅವನೇನಾದ್ರೂ ಇಲ್ಲಿದ್ರೆ ನಾನು ಅವನ ಹತ್ರ ಮಾತಾಡ್ಸ್ತಾನೆ ಇರ್ತೀನಿ. ಅವನ ಮಾತು ಕೇಳ್ತಾ ಇದ್ರೆ ರಾತ್ರಿಯಿಂದ ಬೆಳಗಾಗದೆ ಗೊತ್ತಾಗಲ್ಲ. ಆಮೇಲೆ ದಿನ ಪೂರ್ತಿ ಅವನು ಇಲ್ಲೇ ಇರ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಬಗ್ಗೆ ಬೇರೆನೇ ಅಭಿಪ್ರಾಯ ಇದೆ. ಅಂದ್ರೆ ಶ್ರಾವಣಿ ಏನಾದ್ರೂ ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಸುಬ್ಬುನ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.